ಹಾಯ್ ಫ್ರೆಂಡ್ಸ್, ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ತೆರೆಮರೆಗೆ ಸರಿದಿರುವ ಹಳೆಯ ನಟರು ಯಾರ್ಯಾರು? ಇವರೆಲ್ಲ ಈಗ ಏನ್ ಮಾಡ್ತಿದ್ದಾರೆ? ಬಣ್ಣದ ಬದುಕಿಗೆ ವಿದಾಯ ಹೇಳಿರೋರು ಯಾರು? ಈ ನಟರ ಪತ್ನಿ ಮಕ್ಕಳು ಯಾರು? ಈಗ ಎಲ್ಲಿ ವಾಸಿಸ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಶಶಿಕುಮಾರ್ 95ರ ದಶಕದಲ್ಲಿ ಕನ್ನಡದ ಸ್ಟಾರ್ ನಟ ಅಂದ್ರೆ ಅದು ಶಶಿಕುಮಾರ್. ಸುಮಾರು 75ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಶಶಿಕುಮಾರ್ಗೆ 1998ರಲ್ಲಿ ಕಾರ್ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ನಲ್ಲಿ ಮುಖ ಛಿದ್ರವಾಗಿ ತುಂಬಾ ದಿನಗಳ ಕಾಲ ರೆಸ್ಟ್ ಮಾಡಬೇಕಾಯಿತು. ನಂತರ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆ ಆದವು. ಸದ್ಯ ಪೋಷಕ ಪಾತ್ರಗಳಲ್ಲಿ ನಟಿಸ್ತಿರುವ ಶಶಿಕುಮಾರ್ಗೆ 59 ವರ್ಷ ವಯಸ್ಸಾಗಿದೆ. ಸಿನಿಮಾ ಜೊತೆ ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದಾರೆ. ಇನ್ನು ಇವರು ಸರಸ್ವತಿ ಅನ್ನೋರನ್ನ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಮಗಳಿಗೆ ಮದುವೆ ಆಗಿದ್ದು ಮಗ ಆದಿತ್ಯ ಹೀರೋ ಆಗಿ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ರಾಮ್ ಕುಮಾರ್ 90ರ ದಶಕದಲ್ಲಿ ಕನ್ನಡ ಚಿತ್ರರಂಗದ ಚಾಕ್ಲೇಟ್ ಹೀರೋ ಅಂತಲೇ ಫೇಮಸ್ ಆದವರು ನಟ ರಾಮ್ ಕುಮಾರ್. ಸುಮಾರು 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ರಾಮ್ ಕುಮಾರ್ 2013ರ ನಂತರ ಸಿನಿರಂಗದಿಂದ ದೂರ ಸರಿದ್ರು. ಇವರು ರಾಜ್ಕುಮಾರ್ ಮಗಳು ಪೂರ್ಣಿಮಾ ಅವರನ್ನ ಮದುವೆ ಆಗಿದ್ದು ಧನ್ಯಾ ಹಾಗೂ ಧೀರೇನ್ ಎಂಬ 2 ಮಕ್ಕಳಿದ್ದಾರೆ. 2 ಮಕ್ಕಳು ನಟ ನಟಿಯರಾಗಿ ಗುರುತಿಸಿಕೊಂಡಿದ್ದಾರೆ. ಸದ್ಯ ರಾಮ್ ಕುಮಾರ್ಗೆ 55 ವರ್ಷ ವಯಸ್ಸಾಗಿದೆ. ಸಾಯಿ ಕುಮಾರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈಲಾಗ್ ಕಿಂಗ್ ಅಂದ್ರೆ ಅದು ಸಾಯಿ ಕುಮಾರ್. ಆಂಧ್ರ ಮೂಲದವರಾದ ಇವರು ಕನ್ನಡದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸದ್ಯ ಸಿನಿಮಾದಿಂದ ತೆರೆಮರೆಗೆ ಸರಿದಿರುವ ಸಾಯಿ ಕುಮಾರ್ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ಇವರಿಗೆ ಈಗ 64 ವರ್ಷ ವಯಸ್ಸಾಗಿದೆ. ಇನ್ನು ಸಾಯಿ ಕುಮಾರ್ ಸುರೇಖಾ ಎನ್ನುವವರನ್ನ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಇವರ ಮಗ ಆದಿ ತೆಲುಗು ಚಿತ್ರರಂಗದಲ್ಲಿ ನಾಯಕನಾಗಿ ಮಿಂಚುತ್ತಿದ್ದಾರೆ. ಚರಣ್ ರಾಜ್ ಕನ್ನಡ ಸೇರಿದಂತೆ 5-6 ಭಾಷೆಗಳಲ್ಲಿ ಮಿಂಚಿದ ನಟ ಚರಣ್ ರಾಜ್. ಇವರು ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ. ಕನ್ನಡದಲ್ಲಿ 87 ಸೇರಿದಂತೆ ಒಟ್ಟಾರೆಯಾಗಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹೀರೋ ರೀತಿಯಲ್ಲೇ ನೆಗೆಟಿವ್ ರೋಲ್ನಲ್ಲೂ ಚರಣ್ ರಾಜ್ ಹೆಸರು ಮಾಡಿದ್ದಾರೆ. ಈಗ 66 ವರ್ಷ ವಯಸ್ಸಾಗಿದ್ದು ಸಣ್ಣ ಪುಟ್ಟ ರೋಲ್ಗಳಲ್ಲಿ ಕಾಣಿಸಿಕೊಳ್ತಾರೆ. ಇವರು ಕಲ್ಪನಾ ಅನ್ನೋರನ್ನ ಮದುವೆ ಆಗಿದ್ದು 3 ಮಕ್ಕಳಿದ್ದಾರೆ. ಮಗ ತೇಜ್ ಚರಣ್ ರಾಜ್ ಸಿನಿರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಾಲ್ರಾಜ್ ಶಿವರಾಜ್ ಕುಮಾರ್ ಜೊತೆ ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ ನಟ ಈ ಬಾಲ್ರಾಜ್. ಇವರು ರಾಜ್ಕುಮಾರ್ ತಂಗಿ ಮಗ ಕೂಡ ಹೌದು. 46 ಸಿನಿಮಾಗಳಲ್ಲಿ ಹೀರೋ, ಪೋಷಕ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಈಗ ರಾಮಾಚಾರಿ ಸೀರಿಯಲ್ನಲ್ಲಿ ನಟಿಸ್ತಿದ್ದಾರೆ. ಮೀನಾ ಅನ್ನೋರನ್ನ ಮದುವೆ ಆಗಿರೋ ಇವರು ಇಂದಿಗೂ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಅಭಿಜಿತ್ ಕನ್ನಡ ಚಿತ್ರರಂಗದ ಪ್ರಮುಖ ನಟರಲ್ಲಿ ಅಭಿಜಿತ್ ಕೂಡ ಒಬ್ರು. ಇವರು ನಾಯಕ ನಟನ ಜೊತೆಗೆ ಹಲವಾರು ರೀತಿಯ ಪಾತ್ರಗಳಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ನಟನಾಗಿ, ಗಾಯಕರಾಗಿ, ನಿರ್ಮಾಪಕ ಮತ್ತು ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಈಗ ಸೀರಿಯಲ್ಗಳಲ್ಲಿ ನಟಿಸ್ತಿದ್ದಾರೆ. ಇವರಿಗೆ ಈಗ 61 ವರ್ಷ ವಯಸ್ಸಾಗಿದೆ. ರೋಹಿಣಿ ಅನ್ನೋರನ್ನ ಮದುವೆ ಆಗಿದ್ದು 3 ಮಕ್ಕಳಿದ್ದಾರೆ. ರಾಮಕೃಷ್ಣ ಕನ್ನಡ ಚಿತ್ರರಂಗದ ಪ್ರಮುಖ ನಟರಲ್ಲಿ ರಾಮಕೃಷ್ಣ ಕೂಡ ಒಬ್ರು. 1977ರಲ್ಲಿ ಬಬ್ರು ವಾಹನ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ನಂತರ ಪೋಷಕ ಪಾತ್ರ, ಸಪೋರ್ಟಿವ್ ರೋಲ್ ಎಲ್ಲವೂ ಸೇರಿ ಇವರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 73 ವರ್ಷ ವಯಸ್ಸಾಗಿರೋ ಇವರು ಈಗ ಸಿನಿರಂಗದಿಂದ ದೂರ ಉಳಿದಿದ್ದಾರೆ. ಈ ನಡುವೆ ರಾಜಕೀಯದಲ್ಲೂ ತೊಡಗಿಸಿಕೊಂಡಿದ್ರು. ಮಂಗಳ ಅನ್ನೋರನ್ನ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ರಮೇಶ್ ಭಟ್ ಶಂಕರ್ ನಾಗ್ ಸಿನಿಮಾಗಳ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ರಮೇಶ್ ಭಟ್ ನಂತರ ನಾಯಕ ನಟನಾಗಿಯೂ ಮಿಂಚಿದ್ರು. ಪೋಷಕ, ಕಾಮಿಡಿ ಪಾತ್ರಗಳಲ್ಲೂ ಸೈ ಎನಿಸಿಕೊಂಡ ಇವರು ಒಟ್ಟು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 150ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಈಗ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ. ಜೊತೆಗೆ ಬ್ರ್ಯಾಂಡ್ ಡಿಸೈನಿಂಗ್ ಕಂಪನಿ ಕೂಡ ಹೊಂದಿದ್ದು ಮಗ ನಡೆಸಿಕೊಂಡು ಹೋಗ್ತಿದ್ದಾರೆ. ಕುಮಾರ್ ಗೋವಿಂದ್ ಉಪೇಂದ್ರ ನಿರ್ದೇಶನದ ಉಶ್ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಬಂದವರು ಕುಮಾರ್ ಗೋವಿಂದ್. ಇವರು ಈವರೆಗೆ 43 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹೀರೋ ಜೊತೆಗೆ ಪೋಷಕ ಪಾತ್ರಗಳಲ್ಲೂ ಇವರು ಬಣ್ಣ ಹಚ್ಚಿದ್ದಾರೆ. ಇತ್ತೀಚೆಗೆ ತೆರೆ ಕಂಡ ಕಾಟೇರಾದಲ್ಲೂ ಇವರು ನಟಿಸಿದ್ರು. ನಿರ್ಮಾಪಕ, ನಿರ್ದೇಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ಈಗ 61 ವರ್ಷ ವಯಸ್ಸಾಗಿದ್ದು ಮದುವೆಯಾಗಿ ಓರ್ವ ಮಗ ಇದ್ದಾರೆ. ಶ್ರೀಧರ್
ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಕಲಾವಿದರಲ್ಲಿ ಇವರು ಒಬ್ರು. ಜೊತೆಗೆ ಭರತನಾಟ್ಯ ಪ್ರವೀಣರೂ ಹೌದು. ಅಮೃತಗಳಿಗೆ ಸೇರಿದಂತೆ 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಕನ್ನಡ ಮಾತ್ರವಲ್ಲದೆ 4-5 ಭಾಷೆಗಳಲ್ಲಿ ನಟಿಸಿರೋ ಕೀರ್ತಿ ಇವರದ್ದಾಗಿದೆ. 63 ವರ್ಷ ವಯಸ್ಸಾಗಿದ್ದು ಈಗ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ. ಭರತನಾಟ್ಯ ಕಲಾವಿದೆ ಅನುರಾಧ ಅನ್ನೋರನ್ನ ಮದುವೆ ಆಗಿದ್ದು ಅನಘಾ ಗೌರಿ ಅನ್ನೋ ಮಗಳಿದ್ದಾರೆ. ಶ್ರೀನಾಥ್, ಪ್ರಣಯ ರಾಜ ಶ್ರೀನಾಥ್ ಕನ್ನಡ ಚಿತ್ರರಂಗದ ಖ್ಯಾತ ನಟರಲ್ಲಿ ಒಬ್ರು. 165ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಇವರು ನಾಯಕ ನಟ, ಪೋಷಕ ನಟನಾಗಿ ಹೆಸರು ಮಾಡಿದ್ದಾರೆ. ಹಲವಾರು ಸೀರಿಯಲ್ಗಳಲ್ಲೂ ನಟಿಸಿದ್ದು ಒಂದು ಸಲ ಬಿಜೆಪಿಯಿಂದ MLC ಕೂಡ ಆಗಿದ್ದಾರೆ. ಶ್ರೀನಾಥ್ಗೆ 80 ವರ್ಷ ವಯಸ್ಸಾಗಿದೆ. ಇವರು ಗೀತಾ ಅನ್ನೋರನ್ನ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಮಗ ರೋಹಿತ್ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ಬಾಲನಟನಾಗಿ ನಟಿಸಿದ್ರು. ಸದ್ಯ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಮಗಳು ಅಮೂಲ್ಯ ಪತಿಯ ಜೊತೆ ಅಮೆರಿಕಾದಲ್ಲಿ ಸೆಟಲ್ ಆಗಿದ್ದಾರೆ. ದೇವರಾಜ್, ಸ್ಯಾಂಡಲ್ವುಡ್ನ ಡೈನಾಮಿಕ್ ಹೀರೋ ದೇವರಾಜ್. ಇವರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋ, ವಿಲನ್ ಆಗಿ ನಟಿಸಿದ್ದಾರೆ. ಪೋಷಕ ಪಾತ್ರದಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಇವರಿಗೆ ಈಗ 70 ವರ್ಷ ವಯಸ್ಸಾಗಿದ್ದು ಈಗಲೂ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಚಂದ್ರಲೇಖಾ ಅನ್ನೋರನ್ನ ಮದುವೆ ಆಗಿದ್ದು ಪ್ರಣಮ್ ಮತ್ತು ಪ್ರಜ್ವಲ್ ಅನ್ನೋ 2 ಮಕ್ಕಳಿದ್ದಾರೆ. ಜೈ ಜಗದೀಶ್, ಸ್ಯಾಂಡಲ್ವುಡ್ನಲ್ಲಿ ಜೈ ಜಗದೀಶ್ ನಟ, ನಿರ್ಮಾಪಕ, ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. 120ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ, ಪೋಷಕ, ವಿಲನ್ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಹಲವು ಸೀರಿಯಲ್ಗಳಲ್ಲೂ ನಟಿಸಿದ್ದು ಈಗ 70 ವರ್ಷ ವಯಸ್ಸಾಗಿದೆ. ಇವರು ಮೊದಲಿಗೆ ರೂಪಾ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ ಅರ್ಪಿತಾ ಅನ್ನೋ ಮಗಳು ಜನಿಸಿದ್ರು. ಇದಾದ್ಮೇಲೆ ನಟಿ ವಿಜಯಲಕ್ಷ್ಮಿ ಅವರನ್ನ ಮದುವೆ ಆಗಿದ್ದು ದಂಪತಿಗೆ 3 ಹೆಣ್ಮಕ್ಕಳಿದ್ದಾರೆ. ಇವರು ಕೂಡ ಸಿನಿ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿನೋದ್ ರಾಜ್, ಲೀಲಾವತಿ ಮಗ ವಿನೋದ್ ರಾಜ್ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು. ಈವರೆಗೆ 27 ಸಿನಿಮಾಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ನಂತರದಲ್ಲಿ ಸಿನಿರಂಗದಿಂದ ದೂರ ಸರಿದು ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ಇವರಿಗೆ ಈಗ 57 ವರ್ಷ ವಯಸ್ಸಾಗಿದೆ. ಇವರು ಅನು ಅನ್ನೋರನ್ನ ಮದುವೆ ಆಗಿದ್ದು ಯುವರಾಜ್ ಅನ್ನೋ ಮಗ ಕೂಡ ಇದ್ದಾರೆ. ಮೈಸೂರು ಅಶೋಕ್, ಸುಮಾರು 50 ಸಿನಿಮಾಗಳಲ್ಲಿ ನಟಿಸಿರೋ ಅಶೋಕ್ ಸ್ಯಾಂಡಲ್ವುಡ್ನ ಪ್ರತಿಭಾವಂತ ನಟ. ಇವರು ನಾಯಕನ ಪಾತ್ರದಿಂದ ಹಿಡಿದು ಪೋಷಕ ಪಾತ್ರದವರೆಗೆ ಎಲ್ಲದರಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಈಗಲೂ ಸಿನಿರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸದ್ಯ ಇವರಿಗೆ 73 ವರ್ಷ ವಯಸ್ಸಾಗಿದ್ದು ಕಲ್ಪನಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಥ್ರಿಲ್ಲರ್ ಮಂಜು, ಕನ್ನಡ ಚಿತ್ರರಂಗದ ಗ್ರೇಟ್ ಫೈಟ್ ಮಾಸ್ಟರ್ಗಳಲ್ಲಿ ಥ್ರಿಲ್ಲರ್ ಮಂಜು ಪ್ರಮುಖರು. ಇವರು ನಂತರದಲ್ಲಿ ನಟ, ನಿರ್ದೇಶಕರಾಗಿಯೂ ಮಿಂಚಿದ್ರು. ಹಲವು ಸಿನಿಮಾಗಳಲ್ಲಿ ಹೀರೋ ಆಗಿ, ವಿಲನ್ ಆಗಿ ಬಣ್ಣ ಹಚ್ಚಿದ್ರು. ಇವರು ಸುಮಾರು 375 ಸಿನಿಮಾಗಳಲ್ಲಿ ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಗೀತಾ ಅನ್ನೋರನ್ನ ಮದುವೆ ಆಗಿದ್ದು ರಕ್ಷತಾ ಅನ್ನೋ ಮಗಳಿದ್ದಾರೆ. ಮಂಜುಗೆ 52 ವರ್ಷ ವಯಸ್ಸಾಗಿದೆ. ಸುರೇಶ್ ಹೆಬ್ಳಿಕರ್, ಸ್ಯಾಂಡಲ್ವುಡ್ನ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ ಅಂದ್ರೆ ಅದು ಸುರೇಶ್ ಹೆಬ್ಳಿಕರ್. 41 ಸಿನಿಮಾಗಳಲ್ಲಿ ನಟಿಸಿರೋ ಇವರು ಸದ್ಯ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ. ಈಗ 76 ವರ್ಷ ವಯಸ್ಸಾಗಿದ್ದು ಪರಿಸರವಾದಿಯೂ ಆಗಿದ್ದಾರೆ. ಸುರೇಶ್ ಮಾಲತಿ ಅನ್ನೋರನ್ನ ಮದುವೆ ಆಗಿದ್ದು ಅಕ್ಷಯ್ ಅನ್ನೋ ಮಗ ಕೂಡ ಇದ್ದಾರೆ. ಗುರುದತ್, ಖ್ಯಾತ ಸಂಭಾಷಣೆಕಾರ ಚಿ ಉದಯ್ ಶಂಕರ್ ಅವರ ಮಗ ಗುರುದತ್ ಹೀರೋ ಆಗಿ ಮಾಡಿದ್ದು 1-2 ಸಿನಿಮಾ. ಆದ್ರೆ ಪೋಷಕ ಪಾತ್ರ, ವಿಲನ್ ರೋಲ್ ಎಲ್ಲಾ ಸೇರಿ ಸುಮಾರು 40ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಸದ್ಯ ಸೀರಿಯಲ್ ಮಾಡ್ತಿರುವ ಇವರಿಗೆ 59 ವರ್ಷ ವಯಸ್ಸಾಗಿದೆ. ಇವರು ಮದುವೆ ಆಗಿಲ್ಲ. ಫ್ರೆಂಡ್ಸ್ ವಾಸು, ಫ್ರೆಂಡ್ಸ್ ಸಿನಿಮಾ ಮೂಲಕ ಫೇಮಸ್ ಆದ ನಟ ವಾಸು. ಕೇವಲ 8 ಸಿನಿಮಾಗಳಲ್ಲಿ ನಟಿಸಿರುವ ಇವರು ಸಿನಿ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದ್ದಾರೆ. ಸದ್ಯ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯದಲ್ಲಿ ಕೃಷಿ ಮಾಡ್ತಿದ್ದಾರೆ. ಜೊತೆಗೆ ಅಡುಗೆ ಹಾಗೂ ರೈತರಿಗೆ ಸಂಬಂಧಿಸಿದಂತೆ ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಇನ್ನ ಇವರ ಪತ್ನಿ, ಮಗ ಬೆಂಗಳೂರಿನಲ್ಲಿದ್ದು ಆಗಾಗ್ಗೆ ಹೋಗಿ ಬರ್ತಿರ್ತಾರೆ. ಇವರ ವಯಸ್ಸಿನ ಬಗ್ಗೆ ಮಾಹಿತಿ ಇಲ್ಲ. ಪ್ರಶಾಂತ್, ರಂಗೋಲಿ ಸಿನಿಮಾ ಖ್ಯಾತಿಯ ನಟ ಪ್ರಶಾಂತ್ 8 ಸಿನಿಮಾಗಳನ್ನ ಮಾಡಿದ್ದಾರೆ. ಸಿನಿಮಾಗಾಗಿ ಸುಮಂತ್ ಎಂದು ಹೆಸರು ಬದಲಿಸಿಕೊಂಡಿರುವ ಪ್ರಶಾಂತ್ ಭರತನಾಟ್ಯ ಕಲಾವಿದ ಕೂಡ ಹೌದು. ಅಮೆರಿಕ ನಟಿ ಹೇಮಾ ಅವರನ್ನ 2ನೇ ಮದುವೆ ಆಗಿರುವ ಪ್ರಶಾಂತ್ಗೆ ಓರ್ವ ಮಗು ಕೂಡ ಇದೆ. ಹೇಮಾ ಕೂಡ ಭರತನಾಟ್ಯ ಕಲಾವಿದೆಯಾಗಿದ್ದು ಇಬ್ಬರು ಸೇರಿ ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ದಾರೆ. ಮಯೂರ್ ಪಟೇಲ್, ಮಣಿ ಸಿನಿಮಾ ಖ್ಯಾತಿಯ ನಟ ಮಯೂರ್ ಪಟೇಲ್. ಇವರು ನಿರ್ಮಾಪಕ ಮದನ್ ಪಟೇಲ್ ಮಗ.
15 ಸಿನಿಮಾಗಳಲ್ಲಿ ನಟಿಸಿರುವ ಮಯೂರ್ ಪಟೇಲ್ ಶ್ವೇತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಸದ್ಯ ಸಿನಿಮಾಗಳಿಂದ ದೂರ ಉಳಿದಿರುವ ಇವರು ತಮ್ಮದೇ ಬಿಸ್ನೆಸ್ ನೋಡಿಕೊಳ್ತಿದ್ದಾರೆ. ಫ್ರೆಂಡ್ಸ್, ಇದು ಸ್ಯಾಂಡಲ್ವುಡ್ ನಲ್ಲಿ ಮಿಂಚಿ ಮರೆಯಾಗಿದ್ದ ನಟರು ಈಗ ಏನ್ ಮಾಡ್ತಿದ್ದಾರೆ, ಪತ್ನಿ ಮಕ್ಕಳು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.